ನಿನ್ಗೆ ಎಷ್ಟು ಸಲ ಹೇಳೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗ? ನಾ ಕಷ್ಟಪಟ್ಟು ಓದ್ಸಕತ್ತೀನಿ, ನೀ ನೋಡಿದ್ರೆ ಈ ತರ ಕೆಲಸ ಮಾಡ್ತೇನು? ನಿನ್ಗೆ ಹಿಂಗೆ ಬಿಟ್ರೆ ಇನ್ನ ಏನಾಯ್ತಕ್ಕ ಹುಡ್ಗನ್ ಹಂಗ್ ಹೊಡ್ಯಾಕತ್ತಲ್ಲ? ಏನಂತ ಹೇಳೋಣ, ಸಾಲಿಗೆ ಹೋಗಂದ್ರೆ ಗ್ಯಾರೇಜ್ ಹೋಗಿ ಕೆಲಸ ಮಾಡ್ತಾನ. ನನ್ನ ಮಾತಂತ್ರು ಒಂದು ಕೇಳಲ್ಲ. ಓದೋದ್ ಬಿಟ್ಟು ಈ ತರ ರೆಡಿ ಆಗಾಕತ್ತೇನ. ಅಕ್ಕ ನೀನ್ ಏನ್ ಯೋಚನೆ ಮಾಡ್ಬೇಡ, ಅವನ ಹತ್ರ ನಾ ಎಲ್ಲ ಮಾತಾಡ್ತೀನಿ ಬಿಡು. ಸರಿ ಅಣ್ಣ, ಇಲ್ಲಿ ಕುಂತ್ಕೋ, ಹೋಗಿ ಕುಡಿಯಕ್ ನೀರ್ ತಗೊಂಬರ್ತೀನಿ. ಏನ ನೀನು ನಿಮ್ಮಪ್ಪ ಸತ್ತೋದ್ಮೇಲೆ ನಿಮ್ಮಮ್ಮ ಅಷ್ಟು ಕಷ್ಟಪಟ್ಟು ದುಡ್ಡು ನೀನು ಓದಿಸ್ತವ್ರೆ, ನೀನ್ ನೋಡಿದ್ರೆ ಓದ್ಕೊಳ್ಳೋದ್ ಬಿಟ್ಟು ಗ್ಯಾರೇಜ್ ಎಲ್ಲ ಹೋಗಿ ಕೆಲಸ ಮಾಡ್ತಿದ್ಯಾ? ಹಂಗಲ್ಲ ಮಾಮ, ಅಮ್ಮ ನೋಡ್ರಿ ಯಾವಾಗ್ಲೂ ಒಂದೇ ಸೀರೆಯಲ್ಲಿ ಇರ್ತಾವ. ಯಾವ ನೋಡ್ರಿ ನಮ್ಮ ಅಮ್ಮ ನನಗೆ ಬಟ್ಟೆ ಕೊಡಿಸ್ತಿರ್ತಾಳ ಮಾಮ. ಅದಕ್ಕೆಲ್ಲ ಶಾಲೆಗೆ ಹೋಗೋದೀಗ ನಮ್ಮ ಅಮ್ಮ ಒಂದ್ ಸೀರೆ ಕೊಡ್ಸ್ಬೇಕಂತ ಕಂಡಿ ಮಾಮ. ಅದಕ್ಕೆಲ್ಲ ಗೊತ್ತಿರ್ಲಾರಂಗ ಗ್ಯಾರೇಜ್ ಅಲ್ಲಿ ಹೋಗಿ ಅದಕ್ಕೆ ಕೆಲಸ ಮಾಡ್ಕೈತೀನಿ ಮಾಮ. ಮಗ ಅರ್ಜುನ, ಸಾರಿ ಮಗನೇ, ನನ್ಗೆ ಏನು ಗೊತ್ತಿರ್ಲಿಲ್ಲ, ಹೊಡೆದು ಬಿಟ್ಟೆ. ನನ್ಗ ಚನ್ಸಿ ಬಿಡು ಮಗನೇ. ನನಗ ಸರ್ ನೀ ಜಿಗ್ಗೆ ಕಷ್ಟಪಡ್ತಿದ್ದೆ ಅಲ್ಲಮ್ಮ, ನೀ ಯಾಕಮ್ಮ ನಂಗೆ ಕ್ಷಮೆ ಕೇಳ್ತಮ್ಮ, ನಾನು ನಿಂಗೆ ಸಾರಿ ಕೇಳ್ತನಮ್ಮ. ನಿಜ ಅಲ್ವಾ? ಪ್ರತಿಯೊಬ್ಬ ಹುಡುಗನ್ಗೆ ತಂದೆ ಇಲ್ಲ ಅಂದ್ರೆ ಮನೆ ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬ ಹುಡುಗನ್ಗೂ ಇರುತ್ತೆ. ನಾನು ಹೇಳಿದ್ದೇನಾದ್ರೂ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.